ದರ್ಶನ್ ಕೇಸ್ ಪೊಲೀಸರ ವಿರುದ್ಧ ಸಿಡಿದ ಕನ್ನಡ ಸಂಘಟನೆಗಳು. ಕೊಲೆ ಕೇಸಲ್ಲಿ ಸಿಲುಕಿರೋ ನಟ ದರ್ಶನ್ ವಿರುದ್ಧ ಸಂಚು ರೂಪಿಸಲಾಗ್ತಾ ಇದೆ. ದರ್ಶನ್ ಕೇಸ್ ಪೊಲೀಸರ ವಿರುದ್ಧ ಸಿಡಿದ ಕನ್ನಡ ಸಂಘಟನೆಗಳು. ಕೊಲೆ ಕೇಸಲ್ಲಿ ಸಿಲುಕಿರೋ ದರ್ಶನ್ ವಿರುದ್ಧ ಸಂಚನ್ನ ರೂಪಿಸಿದ್ದಾರೆ. ದರ್ಶನ್ ತಪ್ಪೇ ಮಾಡಿದ್ದರೆ ಕಾನೂನಿನಡಿಯಲ್ಲಿ ಶಿಕ್ಷೆಯಾಗಲಿ. ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ನಡೆಸದಿರೋದು ತಪ್ಪು. ಪೊಲೀಸರೇ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಎಂಬ ಆರೋಪ ಬರ್ತಾ ಇರುವಂತದ್ದು. ಎಸಿಪಿ ಚಂದನ್, ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ವಿರುದ್ಧ ನಟರಾಜ್ ಕೆಂಡವನ್ನ ಕಾರ್ತಾ ಇದ್ದಾರೆ. ಇಬ್ಬರು ಅಧಿಕಾರಿಗಳ ಅಮಾನತಿಗೆ ಸಂಘಟನೆಗಳ ಆಗ್ರಹ ಆಗ್ತಾ ಇರುವಂತದ್ದು. ದೊಡ್ಡ ಪ್ರತಿಭಟನೆಗೆ ಮುಂದಾದ ಕನ್ನಡ ಪರ ಸಂಘಟನೆಗಳು ಮಾರ್ಚ್ 11ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಸಂಘಗಳ ಕನ್ನಡ ಒಕ್ಕೂಟದಿಂದ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದ್ದಾರೆ. ಮೊಬೈಲ್ ಸೀಜ್, ಫೋಟೋಗಳಲ್ಲಿ ಠಾಣೆ ಫ್ಲೋರಿಂಗ್ ಮಿಸ್ ಮ್ಯಾಚ್ ಆರೋಪ. ಅಶ್ವವೇಗದಲ್ಲಿ ಮಾಹಿತಿ ಹಂಚಿಕೊಂಡ ಆರೋಪಿ ಪವನ್ ಪರ ವಕೀಲ. ಅಶ್ವವೇಗ ವರದಿಯಿಂದ ಸಂಚಲನ, ದರ್ಶನ್ ಪರ ನಿಂತ ಕನ್ನಡ ಸಂಘಟನೆಗಳು. ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಿಡಿದಿದ್ದಾರೆ. ಕೊಲೆ ಕೇಸಲ್ಲಿ ಸಿಲುಕಿರೋ ದರ್ಶನ್ ವಿರುದ್ಧ ಸಂಚನ್ನ ರೂಪಿಸ್ತಾ ಇದ್ದಾರೆ ಪೊಲೀಸರು. ಕಾನೂನಿನಡಿಯಲ್ಲಿ ಶಿಕ್ಷೆ ಏನಾಗುತ್ತೋ ಆಗ್ಲಿ, ಆದ್ರೆ ಸುಳ್ಳು ದಾಖಲೆಗಳನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇಬ್ಬರು ಅಧಿಕಾರಿಗಳ ಅಮಾನತು ಆಗ್ಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಹಾಗೂ ಇತ್ತೀಚೆಗೆ ದರ್ಶನ್ ಕೊಲೆ ಕೇಸ್ನಲ್ಲಿ ಆದಂತಹ ಎಲ್ಲ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಯಾರು ತನಿಖಾಧಿಕಾರಿ ಇದ್ದಾರೋ ಅದೇ ತನಿಖಾಧಿಕಾರಿಗಳು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಒಬ್ಬ ಚಿತ್ರನಟ ಇವತ್ತು ಸುಮಾರು ತಿಂಗಳುಗಳಿಂದ ಜೈಲಲ್ಲಿ ಇರುವಂತಹ ಪರಿಸ್ಥಿತಿಗೆ ತಂದಿದ್ದಾರೆ. ಅದರ ಹಿಂದೆ ಯಾವುದೇ ಉದ್ದೇಶ ಇರಬಹುದು, ಆದರೆ ತನಿಖಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಒಬ್ಬ ನಾಯಕ ನಟನನ್ನ ಜೈಲಲ್ಲಿ ಕೊಳೆಯುವಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಇದರ ಬಗ್ಗೆ ಇವತ್ತು ಅನೇಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿರ್ತಂತಹ ಏನಿವತ್ತು ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಇರ್ಬೋದು, ಎಸಿಪಿ ಚಂದನ್ ಕುಮಾರ್ ಇರ್ಬೋದು, ಇವರುಗಳು ಕೂಡಲೇ ಅಮಾನತಾಗಬೇಕು. ಯಾಕಂದ್ರೆ ಇವತ್ತು ರಕ್ಷಣೆ ನೀಡಬೇಕಾದಂತಹ ಪೊಲೀಸ್ ಅಧಿಕಾರಿಗಳು ರಕ್ಷಣೆ ನೀಡುವಲ್ಲಿ ವಿಫಲರಾಗ್ತಾ ಇದ್ದಾರೆ. ದೋಷಗಳು ಕಂಡು ಬಂದಲ್ಲಿ ನಾವು ಅವರನ್ನ ಖಂಡಿಸಿ ಕೇಳಬೇಕಾದ್ದು ಸಾರ್ವಜನಿಕರ ಹಾಗೂ ಹೋರಾಟಗಾರರ ಕರ್ತವ್ಯ. ಅದನ್ನು ಅರಿತು ಮಾರ್ಚ್ 11ನೇ ತಾರೀಕು ಬೆಳಗ್ಗೆ 11:30ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಕರೆ ಕೊಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಬರಬೇಕು. ಎಲ್ಲ ಅಭಿಮಾನಿಗಳು, ಹೋರಾಟಗಾರರು ಆಗಮಿಸಿ ಆ ಇಬ್ಬರು ಅಥವಾ ಅವರ ತನಿಖಾ ತಂಡದಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂಬಂತಹ ನಿಟ್ಟಲ್ಲಿ ಒಂದು ಆಗ್ರಹವನ್ನ ಮಾಡೋಣ. ಸರ್ಕಾರಕ್ಕೆ ಒತ್ತಾಯಿಸೋಣ. ಮಾನ್ಯ ಗೃಹ ಮಂತ್ರಿಗಳಿಗೂ ಸಹ ಒಂದು ಒತ್ತಾಯಿಸುವಂಥ ಕೆಲಸನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ 11ನೇ ತಾರೀಕು ಬುಧವಾರ ಬೆಳಗ್ಗೆ 11:30ಕ್ಕೆ ಫ್ರೀಡಂ ಪಾರ್ಕಲ್ಲಿ ಸೇರ್ಕೊಳ್ಳೋಣ. ಬನ್ನಿ. ಮಾನ್ಯ ನ್ಯಾಯಾಧೀಶರೇ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಬಂದು ಪರಿಶೀಲನೆ ಮಾಡಿ ಮಾಜರಲ್ಲಿ ಇರುವಂಥ ಫೋಟೋಸು ಮತ್ತು ಆ ರೀತಿ ಜಾಗ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಇದೆಯಾ ಅಂತ ಪರಿಶೀಲನೆ ಮಾಡಿ ಸತ್ಯಾಸತ್ಯತೆ ಏನು ಅಂತ ತಿಳ್ಕೊಳ್ಳಿ ಅಂತ ಒಂದೇ ಇದು. ಹಾಗೆ ಎರಡನೇ ಅರ್ಜಿ ಏನು ಅಂದರೆ, ಈ ಮಧ್ಯದಲ್ಲಿ ಏನು ಪೊಲೀಸವರು ಅಲ್ಲಿ ಫ್ಲೋರಿಂಗು ಮತ್ತೆ ಅಲ್ಲಿ ವಸ್ತುಸ್ಥಿತಿ ಏನಿದೆ ಅದನ್ನ ಆಲ್ಟರ್ ಮಾಡೋ ಚಾನ್ಸಸ್ ಇರೋದ್ರಿಂದ CCTV ಪ್ರಿಸರ್ವ್ ಮಾಡಿ ಅಂತ ಹಾಕೊಂಡಿದ್ರಿ. ಇಮಿಡಿಯೇಟ್ ಆಗಿ ಮಾನ್ಯ ಕೋರ್ಟು ಅದನ್ನ ಪ್ರಿಸರ್ವ್ ಮಾಡಿ ಅಂತ ನಿನ್ನೆ ಆದೇಶ ಆಗಿದೆ. ಮೂರನೇದು, ಈ ರೀತಿ ಸುಳ್ಳು ಮಾಜರ್ನ ಸೃಷ್ಟಿ ಮಾಡಿ ಕೋರ್ಟ್ಗೆ ದಿಕ್ಕು ತಪ್ಪಿಸಕ್ಕೆ ಪ್ರಯತ್ನ ಪಟ್ಟಿರುವಂತ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತ ಮತ್ತು ಈ ಮೊದಲನೇ ತನಿಖಾಧಿಕಾರಿ ಆದಂತ ಗಿರೀಶ್ ನಾಯಕ್ ಅವ್ರನ್ನ ಈ ಕೇಸಲ್ಲಿ ಆರೋಪಿ ನಂಬರ್ 18 ಆಗಿ ಮಾಡಿ ಅಂತ ಅಪ್ಲಿಕೇಶನ್ ಹಾಕೊಂಡಿದ್ವಿ.